press the bell icon on the YouTube app and never miss another update. Hello my dear students, today I am here to read a lesson for you people, A Gift of Chappals. Very strange title. Let us see what is there in this lesson. Page number 18 in your main course book. Let me start. They have given introduction about the story. Mridu is a young girl growing up in Madras. Now it is called as Chennai. With Tapi, her grandmother, and Tata. Tata means grandfather, her grandfather. One afternoon, Tapi takes her to her aunt Rukku Mani's house to meet her cousin Lali, Ravi and Neem. Let us see what happens to the main character, that is Tapi, A Gift of Chappals. A smiling Rukkumani threw open the door. Hope the story opens abruptly. There is no introduction. How the story opens? Rukkumani, who is our aunt of Tapi, she opens the door. Triyu opens the door. Ravi and Meena rushed out. That is cousins of Tapi. Underline names. Ravi and Meena rushed out. Rush means choragi odu bartare. And Ravi pulled Mridu into the house. Ravi, cousin, small cousin, he pulled her. Pulled her into the house. Into ಒಳಗಡೆ ಕರ್ಕೊಂಡು. Wait, let me take off my slippers, protested Mridu. Protested? She is taking her hands back. Hey, wait, let me remove my chappals or slippers. Then ಚಪ್ಪಲಿ ಬಿಡ್ತೀನಿ ಬಿಡೋ ಅಂತ ಹೇಳಿ. ಪ್ರೊಟೆಸ್ಟ್ ಅಂತಂದ್ರೆ ಚಳುವಳಿ ಮಾಡೋದಂತಲ್ಲ. ಅವ್ರು ಹೇಳ್ತಾರೆ wait. She takes her hands back and she goes to one point and she removes her slippers. She set them out neatly near a pair of large black ones. She set them out. She removed neatly near ಹತ್ತಿರದಲ್ಲಿ a pair of large black ones. Black ones ಅಂದರೆ black slippers ಇದೆ ಅಲ್ಲಿ ಪಕ್ಕದಲ್ಲಿ ನೀಟಾಗಿ slippers ರಿಂಗ್ ಮಾಡಿ ಬರ್ತಾರೆ. Those were grey, actually grey, dark ಅಂತ ಆಗುತ್ತೆ, ಕಪ್ಪು ಅಲ್ಲ, ಅದು grey color with dust ಅಂದರೆ ಕೊಳಕಾಗ್ತದೆ, ಮಣ್ಣಾಗಿ. You could see the clear mark of every toe on the front part of each slipper. You could see the clear mark of every toe on the front part of each slipper. ಅಂದರೆ ಆ ಸ್ಲಿಪ್ಪರ್ ಬಿಟ್ಟಿದ್ದಾರಲ್ಲ ಪಕ್ಕದಲ್ಲಿ, ಅಂದರೆ ಸಮ್ ಮಾರ್ಕ್ ಈಸ್ ದೇರ್. ಕಾಲಿನ ಟೋಸ್ಗೆ ಕಾಲಿನ ಬೆರಳುಗಳ ಗುರುತು ಹಾಗೆ ಬಿಟ್ಟಿದೆ. ಯಾಕಂದರೆ ಚಪ್ಪಲಿಗಳ ಕೆಸರಾಗಿತ್ತಲ್ಲ ಆ ಕಾಲ. The marks for the two big toes were long and screening. ಅಲ್ಲಿ ಮಾರ್ಕ್ಸ್ ಇದೆಯಲ್ಲ ಅಂದರೆ ಗುರ್ತಿ ಬಿದ್ದಿಯಲ್ಲ ಅಲ್ಲಿ, ಇಂಪ್ರಿಂಟ್ ಆಗಿದೆ ಅಲ್ಲಿ. ಫಾರ್ ದ ಟೂ ಬಿಗ್ ಟೋಸ್, ಎರಡು ಬಿಗ್ ಟೋ ಇದೆ, ದೊಡ್ಡದಾಗಿದೆ. ಅದರ್ ವರ್ ಸ್ಕ್ರಾನಿ, ಅಂದರೆ ಥಿನ್ ಅಂತ, ಅಂದರೆ ಇನ್ನೆರಡು ಮಿಕ್ಕಿದೆಲ್ಲ ತೆಳ್ಳಗಿದೆ, ಎರಡು ಮಾತ್ರ ದೊಡ್ಡದಾಗಿದೆ. ಇದು ಹೌ ಸ್ಟೋರಿ ಓಪನ್. ದರ್ ಇಸ್ ನೋ ಇಂಟ್ರೊಡಕ್ಷನ್, ಇಲ್ಲ. ಸ್ಟೋರಿ ಹೇಗೆ ಸ್ಟಾರ್ಟ್ ಆಗುತ್ತೆ? ಇದ್ದಕ್ಕಿದ್ದಂಗೆ ಒಬ್ಬರು ಬಂದು ಬಾಕಿ ತೆಗಿತಾರೆ. ಯಾರಿದರಲ್ಲಿ? ರುಕ್ಕುಮಣಿ ಇದ್ದಾರೆ. ಆ ಬಾಕಿ ತಕ್ಷಣ ಇಬ್ಬರು ಹುಡುಗರು ಜೋರಾಗಿ ಓಡಿ ಹೋಗ್ತಾರೆ. ಆ್ಯಂಡ್ ದೇ ಫುಲ್ Tapi into inside the house. But she struggles. ಬೇಡ ಫಸ್ಟ್ ಚಪ್ಪಲಿ ಬಿಡ್ತೀನಿ. Mridu didn't have much time to wonder about whose slipper they were. Okay, didn't have much time. ಅಂದರೆ ವಂಡರ್ ಅಂತಂದರೆ ಅಲ್ಲಿ ಯಾಕೆ ಗುರುತು ಬಿದ್ದಿದೆ ಅಂತ ಯೋಚನೆ ಮಾಡೋಷ್ಟು ಟೈಮ್ ಇರಲಿಲ್ಲ. ಹೂಸ್ ಸ್ಲಿಪ್ಪರ್ ದೇ, ಯಾರು ಸ್ಲಿಪ್ಪರ್ ಇರ್ಬೋದು, ಯಾಕೆ ಈ ಥರ ಇದೆ ಅಂದರೆ ಶಿ ಇಸ್ ಅಬ್ಸರ್ವಿಂಗ್ ದ ಮಾರ್ಕ್ ವಿಚ್ ಇಸ್ ಆನ್ ದ ಫ್ಲೋರ್. ದಟ್ ಇಸ್ ಟೂ ಬಿಗ್ ಟೂಸ್, ಇದರಿಂದ ವೆರಿ ಥಿನ್. ಎರಡು ದೊಡ್ಡ ಕಾಲಿನ ಬೆರಳು ಬರುತ್ತದೆ, ಇದನ್ನು ತಳ್ಳಗಿದೆ. ಹೌ ದಿಸ್ ಪಾಸಿಬಲ್? ಟೈಮ್ ಇರಲಿಲ್ಲ. ಬಿಕಾಸ್ ರವಿ ಡ್ರ್ಯಾಗ್ಡ್ ಹರ್ ಟು ದ ಬ್ಯಾಕ್ ಯಾರ್ಡ್. ಅಂದರೆ ಶಿ ಅಬ್ಸರ್ವ್ ದ್ಯಾಟ್ ಬಟ್ ಶಿ ಡಿಡ್ಂಟ್ ಥಿಂಕ್ ಮಚ್. ವೈ? ಬಿಕಾಸ್ ರವಿ pulled her inside the backyard. Backyard ಅಂದರೆ ಹಿಂದಿನ ಅಂಗಳಕ್ಕೆ ಕರ್ಕೊಂಡು ಹೋಗ್ತಾರೆ. Behind a thick bitter berry bush. Behind a thick ಒಂದು ಹುಲ್ಸಾಗಿ ಬೆಳೆದಿರುವಂತಹ ಬಿಟರ್ ಬೆರಿ ಬುಷ್. ಬಿಟರ್ ಬೆರಿ ಅಂದರೆ ಒಂದು ಫ್ರೂಟ್ ಮರ ಇದೆ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ದೇರ್
ಅದ್ರ ಒಳಗಡೆ ಅಂದರೆ ಅಲ್ಲಿ ಬುಷ್ ಹತ್ರ ಇನ್ಸೈಡ್ ಆ ಏನು ಪೊದೆ ಬೆಳ್ಕೊಂಡಿದೆಯಲ್ಲ, ಗಿಡ ಬೆಳ್ಕೊಂಡಿದೆಯಲ್ಲ ಅಲ್ಲಿ ಇನ್ಸೈಡ್ ಒಳಗಡೆ ಅ ಟಾರ್ ಹರಿದೋಗಿರೋದು. ಟೇರ್ ಅಂದರೆ ಹರಿಯೋದು, ಟಾರ್ ಅಂದರೆ ಆಲ್ರೆಡಿ ಹಾಳಾಗಿದೆ. ಟಾರ್ ಫುಟ್ಬಾಲ್ ಲೈನ್ ವಿತ್ ಸ್ಯಾಕಿಂಗ್ ಆ್ಯಂಡ್ ಫಿಲ್ಡ್ ವಿತ್ ಸ್ಯಾಂಡ್. ಅಲ್ಲಿ ಅಂದರೆ ಆ ಪೊದೆಯ ಕೆಳಭಾಗ ಒಳಗಡೆಗೆ ಅ ಟಾರ್ನ್ ಫುಟ್ಬಾಲ್ ಲೈನ್ ವಿತ್ ಸ್ಯಾಕಿಂಗ್. ಆ ಫುಟ್ಬಾಲ್ಸ್ ಇರುತ್ತಲ್ಲ ಅದೆಲ್ಲ ಸಾಲ ಇಟ್ಟಿದ್ದಾರೆ. ಲೈನ್ ವಿತ್ ಸ್ಯಾಕಿಂಗ್, ಸ್ಯಾಕಿಂಗ್ ಅಂತಂದರೆ ಒಂದು ಚೀಲ ಥರ ಮಾಡಿಬಿಟ್ಟು ಆ್ಯಂಡ್ ಫಿಲ್ಡ್ ವಿತ್ ಸ್ಯಾಂಡ್, ಎಲ್ಲದಕ್ಕೆ ಮರಳು ತುಂಬಿದ್ದಾರೆ. ಲೇ ಎ ವೆರಿ ಸ್ಮಾಲ್ ಕಿಟನ್, ಅಂದರೆ ಫುಟ್ಬಾಲ್ ಎಲ್ಲ ಹರಿದು ಹೋಗಿದೆ, ಅದನ್ನು ಒಂದು ಬಾಲ್ನ ಒಳಗಡೆ ಎಲ್ಲ ಬಾಲ್ಸ್ ಇಟ್ಟು ಒಂದು ಸ್ಯಾಂಡ್ ಹಾಕಿದ್ದಾರೆ. ಓಕೆ, ತುಂಬಿದ್ದಾರೆ. ಅದರ ಮೇಲ್ಗಡೆಗೆ ಲೇ ಅಂತಂದರೆ ಮಲ್ಕೊಂಡಿರೋದು, ಕುತ್ಕೊಂಡಿರೋದು. ವೆರಿ ಸ್ಮಾಲ್ ಪುಟ್ಟ ಕಿಟನ್, ಕ್ಯಾಟ್, ಯಂಗ್ ಒನ್ ಆಫ್ ಕ್ಯಾಟ್ ಇಸ್ ಕಿಟನ್. ಲ್ಯಾಪಿಂಗ್ ಅಪ್ ಮಿಲ್ಕ್ ಫ್ರಮ್ ಅ ಕೋಕೋನಟ್ ಹಾಫ್ ಶೆಲ್. ಲ್ಯಾಪಿಂಗ್ ಅಪ್ ಮೀನ್ಸ್ ನುಗ್ತಾ ಇದೆ, ಸ್ಟೇಕಿಂಗ್. ಲ್ಯಾಪಿಂಗ್ ಅಪ್ ಮಿಲ್ಕ್ ಅಂದರೆ ಇಟ್ ಇಸ್ ಡ್ರಿಂಕಿಂಗ್ ಮಿಲ್ಕ್. ಲ್ಯಾಪಿಂಗ್ ಅಂದರೆ ತನ್ನ ನಾಲ್ಗೆಯಿಂದ ಅವನ್ನ ಹಿಡ್ಕೊಂಡು. ಫ್ರಮ್ ಅ ಕೋಕೋನಟ್ ತೆಂಗಿನಕಾಯಿ ಇರುತ್ತಲ್ಲ, ಕೊಬ್ಬರಿ ತೆಂಗಿನಕಾಯಿ ಇರುತ್ತಲ್ಲ, ಕಾಯಿ ಕೋಕೋನಟ್ ಅಂದರೆ ಶೆಲ್ ಇರುತ್ತದು. ಹಾಫ್ ಶೆಲ್, ನಮ್ಮ ತೆಂಗಿನಕಾಯಿ ಹೊಡೆದಾಗ ಅದು ಶೆಲ್ ಬರುತ್ತಲ್ಲ, ಅದರಲ್ಲಿ ಹಾಲು ಹಾಕಿದ್ದಾರೆ, ಅದು ಕುಡಿತಾರೆ. We found him outside the gate this morning. ಅದು maybe Ravi and one more cousin Lalli, they are explaining in the morning we got it outside. Sickly we found ಸಿಕ್ತು ಎಲ್ಲಿ? ಔಟ್ಸೈಡ್ ದ ಗೇಟ್ ಹೊರಗಡೆಗೆ. ವೆನ್? ದಿಸ್ ಮಾರ್ನಿಂಗ್, ಇವತ್ತು ಬೆಳಗ್ಗೆ. He was meowing sound produced by the kitten. And meowing, ಸುಮ್ಮನೆ ಇಟ್ಸ್ ಕಂಟಿನ್ಯೂಸ್ಲಿ ಮೇಕಿಂಗ್ ಸೌಂಡ್, meow ಸೌಂಡ್ ಮಾಡ್ತಿತ್ತು. poor thing, ಹೌದಿಲ್ಲ? Maybe it is very terrified, frightened and hungry. That's why it's making sound. Poor thing, ಅಯ್ಯೋ ಪಾಪ ಅಲ್ಲ. Said Meena, one of Tapi's cousins. It's a secret, ಗೊತ್ತಿಲ್ಲ ಯಾರಿಗೂ ಮನೆಯಲ್ಲಿ. Amma says Patti will leave for our Paddu Mama's house if she knows we have a cat. Patti, grandmother. ಅಂದರೆ ಆ ತಮಿಳ್ ಭಾಷೆಯಲ್ಲಿ ಅಜ್ಜಿಗೆ ಹಿಂಗೆ ಹೇಳ್ತಾರೆ. ಇಟ್ಸ್ ಎ ಸೀಕ್ರೆಟ್ ಅಂದರೆ ಓನ್ಲಿ ಸ್ಮಾಲ್ ಚಿಲ್ಡ್ರನ್ in the house know this one. That is, they have brought a kitten. ತಗೊಂಡು ಬೇರೆ ಗೊತ್ತಿಲ್ಲ. That's why it's a secret. Amma says, Amma ಹೇಳ್ತಾಳೆ, Patti will leave for our Paddu Mama's house if she knows we have a cat. ನಾವು ಬೆಕ್ಕಲ್ಲಿ ಇರೋದು ಗೊತ್ತಾಯಿತು ಅಂದರೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಹೇಳ್ಬಿಡ್ತಾರೆ, ಪಟ್ಟಿ ಮಾಮಾಸ್ ಅಂದರೆ ಅಜ್ಜಿ ಇದ್ದಾರಲ್ಲ ಆ ಮನೆಯಲ್ಲಿ ಬಿಟ್ಬಿಡ್ತಾರೆ. People are always telling us to be kind to animals, and nowadays people say that we must be very kind to animals. We must not hurt them, protect them, give food, take care of them. But when we are discreet, they always give lessons, they always tell us moral stories to protect animals. But once we started protecting them, they scream, ಕಿರ್ಚಾಡ್ತಾರೆ, ಅಯ್ಯೋ ಅದು ಬೇಡ ಇದು ಬೇಡ ಅಂತ. Don't bring that dirty creature here. ಕಿರ್ಚಾಡ್ತಾರೆ, ಅದು ಹೊಳ್ಕಾಗಿರೋದು, ಡೋಂಟ್ ಬ್ರಿಂಗ್ ಇಟ್ ಟು ಹೋಮ್, ಅದು ಮನೆಯೆಲ್ಲ ಗಲೀಜು ಮಾಡುತ್ತೆ. ಸೊ ಅಂದರೆ ದೇ ಸೇ ಸಮಥಿಂಗ್ ಆ್ಯಂಡ್ ದೇ ಡೋಂಟ್ ಫಾಲೋ ಇಟ್. ಹೇಳ್ತಾರೆ ಒಳ್ಳೆಯದನ್ನು, ಫಾಲೋ ಮಾಡೋಕ್ಕೆ ಬಿಡೋದು. ಓಕೆ, ಸೆಡ್ ರವಿ, ಡೋಂಟ್ ಬ್ರಿಂಗ್ ದಟ್ ಡರ್ಟಿ ಕ್ರೀಚರ್ ಹಿಯರ್ ಅಂತ ಬೈತಾರೆ. ರವಿ ಸೆಡ್ ದಿಸ್, ರವಿ ಹೇಳೋದು ತರಬೇಡಿ ಅದನ್ನ ಅಂತ. Do you know how hard it is to get a little milk from the kitchen? ನಿಮ್ಗೆ ಗೊತ್ತಾ, ಅಡುಗೆ ಮನೆಯಿಂದ ಒಂದು ಬಾಟ್ಲು ಸ್ವಲ್ಪ ಹಾಲು ಕೊಡೋ ಎಷ್ಟು ಕಷ್ಟ ಗೊತ್ತಾ? Patti saw me with a glass in my hand just now. ನಾನು ಇವಾಗ ಅಡುಗೆ ಮನೆಯಿಂದ ಒಂದು ಗ್ಲಾಸ್ ತೊಗೊಂಡೆ ಮೇಲಿಂದ. ಅಜ್ಜಿ ನೋಡ್ಬಿಟ್ಲು. Patti saw me, ನೋಡು ಪಾಸ್, saw me with a glass in my hand just now. ಒಂದು ಗ್ಲಾಸ್ ಇಟ್ಕೊಂಬಂದು ನೋಡಿದ್ರು. I told her I'm very hungry. I lied. ಸುಳ್ಳು ಹೇಳಿದೆ, ನಾನು ತುಂಬ ಹಸಿವಾಗಿದೆ ಅದಕ್ಕೆ ತೊಗೊಂಡಿದ್ದೀನಿ ಹಾಲನ್ನ. I want to drink it, ನಾನು ಕುಡಿತೀನಿ ಇವಾಗ. But the way she looked at me, ಅಂದರೆ how she looked at me, suspension on me, ನನ್ನ ಬಗ್ಗೆ ಅನುಮಾನ ಪಟ್ಟರು.
I had to drink most of it to throw her off the scent. The way she looked at me is very strange. I think she had suspicion on me. So what I did, I drank milk, this major portion. ಸ್ವಲ್ಪ ಹಾಲು ಕುಡಿದ್ಬಿಟ್ಟೆ. Most of it to throw her off. Throw her off ಅಂದ್ರೆ ತೋರಿಸ್ಲಿಕ್ಕೋಸ್ಕರ ಹಾಲು ನನಗೆ ತೋರಿಸ್ಲಿಕ್ಕೋಸ್ಕರ ಹಾಲು ಕುಡಿದೆ. Her off the scent. Scent ಅಂದ್ರೇನು? Mislead her so that she won't understand the real purpose. And I don't want it to show that I am taking this milk to the kitten. ಅಂದರೆ ಅವಳಿಗೆ ನನ್ನ ಬಗ್ಗೆ ಅನುಮಾನ ಬಂದಿದೆ, ಅದನ್ನು ಸುಳ್ಳು ಮಾಡಬೇಕಲ್ವಾ. That is why I simply drank half of the milk. ಕುಡ್ಬಿಟ್ಟು. Then she wanted the tumbler back. Then she said, give me the tumbler. This tumbler cup. ಕೊಡು ಕಪ್ ಅಂತ. ಪತ್ತಿ ಅಜ್ಜಿ 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 I will wash it myself. ಇಲ್ಲ ನಾನೇ ವಾಶ್ ಮಾಡ್ತೀನಿ. Why should I put you to trouble? ನೀನು ಯಾಕೆ ತೊಂದರೆ ಮಾಡ್ಕೊತೀಯಾ? ಬೇಡ 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 ನಾನೇ ವಾಶ್ ಮಾಡ್ತೀನಿ. I told her, look at the innocence of that boy. ಒಂದು ಕಡೆ ಇನ್ನಸೆನ್ಸ್ ಇದೆ. ಏನು ಇನ್ನಸೆನ್ಸ್ ಅಪ್ಪ ಅಂತಂದರೆ ಟೇಕ್ ಕೇರ್ ಆಫ್ ದ ಸ್ಮಾಲ್ ಕಿಟನ್. ಇಟ್ಸ್ ವೆರಿ ಹಂಗ್ರಿ, ಯು ಮಸ್ಟ್ ಫೀಡ್ ಇಟ್ ಆನ್. ಅದಕ್ಕೆ ಹಾಲು ಕೊಡಬೇಕು, ಕುಡಿದಿದೆ ಸಿಗಲ್ಲ ಹಾಲು ಒಂದು. ಇನ್ನೊಂದು ಕಡೆ in order to fetch or take care of or save that kitten, they are lying to grandmother. ಸುಳ್ಳು ಹೇಳ್ತಿದ್ದಾರೆ. ಇನ್ನೊಸೆನ್ಸ್ ಇದೆ, that is for a good cause. ಸುಳ್ಳು ಹೇಳ್ತಿದ್ದಾರೆ, it is for a good cause. Why should I put you to trouble? ನಿಮ್ಗೆ ಯಾಕೆ ತೊಂದರೆ? I will wash it. I told her. Ravi told her. Her refers to your grandmother. I had to run. ಓಡ್ದೆ ತಗೊಂಡು. Pour ಅಂದರೆ ಸುರಿಯೋ. The milk into this coconut shell. Milk ಹಾಲಲ್ಲಿ ಹಾಕಿದೆ, coconut shellಲ್ಲಿ ಹಾಕಿದೆ. Then run back and wash the tumbler. Again ಹಾಲು ಹಾಕಿ ಜೋರಾಗಿ simply ran into the kitchen and started washed it. And put it back before she got really suspicious. ನನ್ನ ಬಗ್ಗೆ ಅನುಮಾನ ಬರೋಕ್ಕಿಂತ suspicious doubt ಅನುಮಾನ ಬರೋಕ್ಕಿಂತ ಮುಂಚೆ ನಾನು ವಾಶ್ ಮಾಡಿ I put it in the shell. Now we have to think of some other way to feed Mahendran. Now we have to think of some other way. ಬೇರೆ ಏನಾದರೂ ಮಾರ್ಗ ಯೋಚನೆ ಮಾಡಬೇಕು ಟು ಫೀಡ್ Mahendran. Maybe there is a name given to the small kitten. ಅದಕ್ಕೆ ಆ ಹೆಸರು ಕೊಟ್ಟಿರ್ಬೋದು, ಅದಕ್ಕೆ ಹೇಳ್ತಾರೆ. This idea every time don't work out ಆಗಲ್ಲ. I must find a new way. ಬೇರೆ ದಾರಿ ಹೋಗಬೇಕು. Mahendran. This little kitty's name is Mahendran. And Tapi asked, who is Mahendran? Oh, this name given to the kitten. ಬೆಕ್ಕಿನ ಮರಿ ಹೆಸರು. Mridu was impressed. Mridu. It was a real name, not just a cute kitty cat. Mridu was impressed. ಅವನಿಗೆ ಖುಷಿ ಆಯಿತು. ಓ ಮಹೇಂದ್ರನ್. It was a real name. ನಿಜವಾಗ್ಲೂ ಅದು ಒಳ್ಳೆ ಹೆಸರು ಕೊಟ್ಟಿದ್ರು. Not just a cute kitty cat. ಯೂಶ್ವಲಿ ಕ್ಯಾಟಿಗೆಲ್ಲ ಇರ್ತೀವಲ್ಲ ಆ ಥರ ಹೆಸರನ್ನು ಅವರು ಕೊಟ್ಟಿರೋದು. ಕಿಟನ್ನಲ್ಲಿ ಇರ್ತೀವಲ್ಲ ಸ್ನೂಪಿ ಪಿಂಕಿ ಅಂತೆಲ್ಲ ಇಟ್ಕೊತೀವಲ್ಲ ಕ್ಯಾಟಿಗೆ ಆ ಥರ ಕೊಟ್ಟಿರಲಿಲ್ಲ. ನಿಜವಾಗ್ಲೂ ಒಳ್ಳೆ ಹೆಸರನ್ನ ಕೊಟ್ಟಿದ್ರು. ಆ್ಯಕ್ಚುಲಿ his full name is Mahendra Verma Pallava Paunami Punai. Underline that. This is the complete name of the kitten. MP Punai. For short, if you like. ಅದರ ಫುಲ್ ಹೆಸರು ಮಹೇಂದ್ರ ವರ್ಮಾ ಪಲ್ಲವ ಪುನಾಯ್ ಅಂತ ಹೇಳ್ಬೋದು. ಶಾರ್ಟಿಗೆ ಏನು ಕರ್ಕೋಬೋದು? MP Punai ಅಂತ ಕರ್ಕೋಬೋದು. He is a fine breed of cat. Really, it's a fine breed. Breed ಅಂತಂದರೆ ಒಳ್ಳೆ ಜಾತಿಗೆ ಸೇರಿದಂತಹ ಕ್ಯಾಟ್. We have so many breeds. Dog breeds ಗೊತ್ತಲ್ಲ, ಅದೇ ಥರ ಕ್ಯಾಟ್ breed. Just look at its fur. Fur ಅಂದರೆ ಮೇಲ್ಗಡೆ ಇರುವ ಕೂದು. Some cats have very fur, ತುಂಬ ಫರ್ ಇರುತ್ತೆ. ಲೈಕ್ ಎ ಲಯನ್ಸ್ ಮೇನ್. ನೋಡಿ ಹೇಗೆ ಒಂದು ಸಿಂಹಕ್ಕೆ ಇರ್ತಲ್ಲ ಶೇರುಗಳು ಇರ್ತಲ್ಲ, ಏನಂತಾರೆ ಕೇಸರ ಅಂತ ಹೇಳ್ತಾರೆ, ಆ ಥರ ಇದೆ. And you know what the emblem of the ancient Pallava kings was? ನಿಮ್ಗೆ ಗೊತ್ತಾ ಪಲ್ಲವಾರ್ದು ಎಂಬ್ಲಮ್ ಏನು ಗೊತ್ತಾ? ಗುರುತು ಹೇಗಿತ್ತು ಗೊತ್ತಾ? ಡೋಂಟ್ ಯು ಗೊತ್ತಿಲ್ವಾ? He looked expectantly at Mridu. ಅಂದರೆ ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತೀರಿ. ಅಂದರೆ ಆನ್ಸರ್ನ ಅವ್ಳನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಿಮ್ಗೆ ಗೊತ್ತಿಲ್ವಾ ಅಂತ. Mridu giggled smile ಅಂತ ಕಳಷ್ಟೇ.
Think I'm joking. I'm joke ಮಾಡ್ತಿದ್ದೀನ? Well, just wait. ಸ್ವಲ್ಪ wait ಮಾಡಿ. I will show you some time. It's clear you don't know a thing about history. ನಿಮ್ಗೆ ಗೊತ್ತಿಲ್ವಾ? History ಬಗ್ಗೆ ಒಂದು small thing ಗೊತ್ತಿಲ್ಲ. Emblem of Pallava you don't know. Haven't been to Mahabalipuram? Mahabalipuram ಹೋಗಿದ್ಯಾ? Okay. Have you? He said mysteriously. Doubtful ಆಗಿ ಅವ್ನು ಕೇಳ್ತಾನೆ. ಹೋಗಿಲ್ವಾ? ಮಹಾಬಲಿಪುರಕ್ಕೆ ಹೋಗಿಲ್ವಾ? Well, when our class went to Mahabalipuram, ಅಂದ್ರೆ we had been to a trip arranged by our school. ಹೋಗಿದ್ರಿ. I saw a statue. ಒಂದು ಸ್ಟ್ಯಾಚ್ಯೂ ನೋಡಿದ್ದೀನಿ ನಾನು. Of his tatas, etc. And then you wanted to say that ancestors or our forefathers. ಅವ್ರಿಗೆ ಅದಕ್ಕೆ ಅವ್ನು ತುಂಬ ಕಾಮಿಡಿಯಾಗಿ ಹೇಳ್ತಾರೆ. I saw a statue of his tatas, ಪಲ್ಲವ ಇರೋಲ್ಲ, ಅವ್ರ ತಾತ ಕೊನೆಗೆ ಎಟ್ಸೆಟ್ರಾ. ಫ್ಯಾಕ್ಟ್ ಈಸ್, ಏನು ಫ್ಯಾಕ್ಟ್ ಅಪ್ಪ ಅಂದರೆ, Mahendran is here descended from that very same ancient cat. Andre, what it means, what was the emblem of Pallava? It was cat, according to this person, Ravi. ಅವ್ರು ಹೇಳ್ತಿರೋ ಪ್ರಕಾರ ಈ ಮಹೇಂದ್ರ ವರ್ಮ ಇದನ್ನಲ್ಲ, he is descendant of, ಅಂದರೆ ಆ ಏನು ಇದರ ರಾಜರಿದ್ರಲ್ಲ ಅವರ ಏನು ಮುಂದಿನ ಪೀಳಿಗೆ ಇದೆ. descendant from that very same ancient cat. ಆ ಕ್ಯಾಟಿನ ನೆಕ್ಸ್ಟ್ ಜನ್ರೇಷನ್ ಇದೆ. ಅ ಕ್ಲೋಸ್ ರಿಲೇಟಿವ್, ತುಂಬ ಹತ್ತಿರ ಸಂಬಂಧಿ. ಸೈಂಟಿಫಿಕಲಿ ಸ್ಪೀಕಿಂಗ್, ನಿಜವಾಗ್ಲೂ ಹೇಳಬೇಕು ಅಂದರೆ ಸೈಂಟಿಫಿಕಲಿ ಹೇಳಬೇಕು ಅಂತಂದರೆ none other than the lion. None other than the lion. Usually we say that it's cat family ಅಲ್ವಾ, ಚಿರತೆ, ಲಯನ್, ಟೈಗರ್ ಅನ್ನೋದು ಕ್ಯಾಟ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಇವಾಗ ಹೇಳ್ತೇನೆ ರಿಯಲಿ ಕ್ಲೋಸ್ ರಿಲೇಟಿವ್ ಆಫ್ lion. That is, what was the emblem of Pallava? It was lion. Okay. Then the Pallava lion, emblem of the Pallava dynasty. Pallava dynasty ಅಂತಂದರೆ ಆ ರಾಜರ ಸಾಮ್ರಾಜ್ಯ. Ravi went on, simply is explaining, ಹೋಗ್ತಾ ಇದ್ದಾನೆ, went on, walking around the bitterberry bush. ಅಲ್ಲಿ bitterberry ಅಂತ ಒಂದು ಬುಷ್ ಇದೆ, ಪೊದೆ ಬೆಳ್ಕೊಂಡಿದೆ, ಆ ಕಡೆ ಈ ಕಡೆ ಓಡಾಡ್ತಿದ್ದಾನೆ. ವೇವಿಂಗ್ ಎ ಟ್ವಿಗ್ ಅಪಾನ್ ಆ್ಯಂಡ್ ಡೌನ್. ವೇವಿಂಗ್ ಅಂದರೆ ಹೀಗೆ, ಟ್ವಿಗ್ ಅಂದರೆ ಮರದ ತೊಗಟೆ, ತುದಿ ಮುರಿಯೋದು ತೊಗಟೆ. ಟ್ವಿಗ್ ಅಪ್ ಆ್ಯಂಡ್ ಡೌನ್, ಮೇಲೆ ಕೆಳಗೆ ಮಾಡ್ತಾ ಇದೆ. ಹಿಸ್ ಐಸ್ ಸ್ಪಾರ್ಕಿಂಗ್, ಐಸ್ ಕೊಂಡೆಲ್ಲ ಹೊಳಿತಾ ಇದೆ. ಸ್ಪಾರ್ಕಿಂಗ್ ಅಂದರೆ ಗ್ಲೀಮಿಂಗ್, ಶೈನಿಂಗ್, ಹೊಳೆಯೋದು. This cat is descendant of none other than the Mahabalipuram Rishi cat. Descendant ಅಂದರೆ comes from the same family. ಅವರ ಮುಂದಿನ ಜನಾಂಗ ಅಂತ ಆಗುತ್ತೆ. ಅವನು ಆ ಕಡೆ ಈ ಕಡೆ ಓಡಾಡೋದು, ಕೈಯಲ್ಲೂ ಬುಷಿಟ್ಕೊಂಡು ಟ್ವಿಗಿಟ್ಕೊಂಡಿದ್ದಾನೆ, ಮೇಲೆ ಕೆಳಗೆ ಕಣ್ಣಲ್ಲೆಲ್ಲ ಹೊಳಪಿದೆ. ಹೇಳ್ತಾರೆ This cat is descendant of none other than the Mahabalipuram Rishi cat. ಆ ಮಹಾಬಲಿ ಋಷಿ ಕ್ಯಾಟ್ ಇದೆಯಲ್ಲ ಅಂದರೆ ಲಯನ್ ಇದೆಯಲ್ಲ, ಅದರ ಮುಂದಿನ ಪೀಳಿಗೆ. And if I may just remind you, they worship cats in Egypt. ನಿಮ್ಗೆ ಗೊತ್ತಾ? ನಾಲ್ಕು ರಿಮೈಂಡ್ ಮಾಡ್ತೀನಿ. they worship cats in ancient Egypt. ಈಜಿಪ್ಟಲ್ಲಿ, ಏನ್ಷಿಯಂಟ್ ಈಜಿಪ್ಟಲ್ಲಿ, ಹಳೆ ಕಾಲ ಪ್ರಾಚೀನ ಕಾಲದಲ್ಲಿ ಈಜಿಪ್ಷಿಯನ್ಸು ಕ್ಯಾಟ್ನ ಪೂಜೆ ಮಾಡ್ತಾ ಇದ್ರು. ಓಕೆ, how he loved the sound of his own voice. Meena and Ritu exchange looks. How he loved the sound of his own voice. He refers to here Ravi. He is shouting. Very proud ಆಗಿ ಹೇಳ್ಬೋದು. Meena and Ritu ಇಬ್ಬರು ಮುಖ ನೋಡ್ಕೊಂಡ್ಬಿಟ್ಟು ನೋಡು ಅವನ ವಾಯ್ಸ್ ಅವನಿಗೆ ಎಷ್ಟು ಇಷ್ಟಪಡ್ತೀರೋ ಅಂತ ಮಾತಾಡ್ಕೊತಾರೆ. What does that have to do with anything? Ritu demanded. What does that have to do with anything? ಆಯ್ತಪ್ಪ, ಬೆಕ್ಕು ಬಂದ ಸರಿ, ಅದಕ್ಕೂ ಏನು ಸಂಬಂಧ ಅಂತ ಕೇಳ್ತೀನಿ. ಐ ಆಮ್ ಟೆಲಿಂಗ್ ಯು ದಿಸ್ ಕ್ಯಾಟ್ ಇಸ್ ಡಿಸೆಂಡೆಂಟ್. ನಿಮ್ಗೆ ಹೇಳಿಲ್ವಾ, ಈ ಕ್ಯಾಟು ಅ ಕ್ಲೋಸ್ ರಿಲೇಟಿವ್ ಆಫ್ ಪಲ್ಲವಾಸ್ ಲೈನ್, ಈಜಿಪ್ಷಿಯನ್ ಕ್ಯಾಟ್ ಗಾಡ್. ಇದು ಈಜಿಪ್ಷಿಯನ್ಸು ಬೆಕ್ಕಿನ ಪೂಜೆ ಮಾಡ್ತಿದ್ರಲ್ಲ ಅದೇ ಥರ ಇದು ಗಾಡ್, ಕ್ಯಾಟ್ ಗಾಡ್ ಅಂದರೆ
ಅಂದರೆ ಬೆಕ್ಕು ರೂಪದಲ್ಲಿರೋ ದೇವರು. ನೋ ಗಾಡೆಸಸ್, ದೇವತೆ ಅಲ್ಲ. That's it. Yeah, that's it. So ಅವನಿಗೆ ಅದು ಕ್ಯಾಟ್ ಬಗ್ಗೆ ತುಂಬ ಪ್ರೀತಿ ಇದೆ, ಅದನ್ನ ಈ ಥರ ಎಕ್ಸ್ಪ್ರೆಸ್ ಮಾಡ್ತಾನೆ. ಸೊ ಮತ್ತೆ ವೆಲ್, one of the descendants of that cat goddesses was a stowaway in one of the Pallava ships, and his descendant was the Mahabalipuram Rishi cat, whose descendant is Ravi flourished his twig at Mahendra. ಅಂದರೆ ಆ ಕೈಯಲ್ಲಿ ಆ ಮರದ ಟೊಂಗೆ ಇಟ್ಕೊಂಡು ಸಿಂಪ್ಲಿ ಗೋ ಆನ್ ರಿಪೀಟಿಂಗ್ ದ ಹಿಸ್ಟ್ರಿ ಆಸ್ಪೆಕ್ಟ್ಸ್ನ ಕೊಡ್ತಾ ಇದ್ದಾರೆ. ಇದೆಯಲ್ಲ, ಈ ಬೆಕ್ಕಿದೆಯಲ್ಲ, ಇದು ಈಜಿಪ್ಷಿಯನ್ ಪೂಜೆ ಮಾಡ್ತಾರಲ್ಲ ಬೆಕ್ಕು, ಆ ಬೆಕ್ಕಿನ ದೇವರ ರೂಪ ಇದು ಅಂತ ಹೇಳ್ತಾರೆ. ಜೊತೆಯಲ್ಲಿ ಇದು ಗಾಡೆಸಸ್ ಅಲ್ಲ, ಇದು ದೇವತೆ ಅಲ್ಲ ಅಂತ ಹೇಳ್ತಾರೆ. ಜೊತೆಯಲ್ಲಿ ಅವ್ರು ಹೇಳ್ತಾ ಹೋಗ್ತಾನೆ, ವೆಲ್, one of the descendants of that cat goddesses was a stowaway in one of Pallava ships. ನಿಮ್ಗೆ ಗೊತ್ತಾ, ಇದರ ಡಿಸೆಂಡೆಂಟ್ ಅದರ ಫ್ಯಾಮಿಲಿಗೆ ಸೇರಿದದ್ದು. ಕ್ಯಾಟ್ ಗಾಡೆಸಸ್, ಇದೇ ಕ್ಯಾಟ್ ಗಾಡೆಸಸ್ ದೇವತೆ ಇದ್ದಲ್ಲ, ಅವರು ಒಂದು ಶಿಪ್ಪಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟಿದ್ರು. ಓಕೆ, ಇನ್ ಒನ್ ಆಫ್ ದ ಪಲ್ಲವ ಶಿಪ್, ಒಂದೊಂದು ಶಿಪ್ಪಲ್ಲಿ ಬಚ್ಚಿಟ್ಕೊಂಡಿದ್ರು. ಆ್ಯಂಡ್ ಹಿಸ್ ಡಿಸೆಂಡೆಂಟ್ ವಾಸ್ ದ ಮಹಾಬಲಿಪುರ ರಿಷಿ ಕ್ಯಾಟ್. ಅದರ ರಿಲೇಷನ್ ಯಾರು? ಈ ರಿಷಿ ಕ್ಯಾಟ್. ಹೂಸ್ ಡಿಸೆಂಡೆಂಟ್ ಈಸ್, ಇದ್ರ ಯಾರು ಡಿಸೆಂಡೆಂಟ್ ಇದ್ರು? ರವಿ ಫ್ಲರಿಶ್ಡ್ ಹಿಸ್ ಟ್ವಿಗ್ ಅಟ್ ಮಹೇಂದ್ರ. ಮತ್ತೆ ಆ ಬೆಕ್ಕನ್ನು ತೋರಿಸಿ ಹೇಳ್ತಾನೆ, ಅಲ್ಲಿ ಬಚ್ಚಿಟ್ಕೊಡ್ತಿಲ್ಲ ಬೆಕ್ಕು, ಇದ್ರ ರಿಲೇಷನ್. MP Kunai here, up ek, he shrieked, very pleased with himself. ಅವನು ತುಂಬ ಜೋರ್ ಧ್ವನಿಯಲ್ಲಿ ಖುಷಿಯಾಗಿ ಹೇಳ್ತಾನೆ. ವೆರಿ ಪ್ಲೀಸ್ ವಿತ್ ಹಿಮ್ಸೆಲ್ಫ್, ನೋಡಿ ಖುಷಿ ಆಯಿತು. ಶ್ರೀಕ್ ಅಂದರೆ ಜೋರ್ ಧ್ವನಿಯಲ್ಲಿ ಹೇಳೋದು. ಆ್ಯಂಡ್ ವೆರಿ ಪ್ಲೀಸ್ ವಿತ್ ಹಿಮ್ಸೆಲ್ಫ್, ಪ್ಲೀಸ್ಡ್, ಅವನಿಗೆ ಖುಷಿ ಆಗ್ತದೆ. ಮಹೇಂದ್ರ ಲುಕ್ಡ್ ಅಪ್, ಆ ಬೆಕ್ಕಿನ ಮರಿ ಮುಖ ನೋಡ್ತಾನೆ. ಅಲಾರಾಮ್ಡ್, he had just been sharpening his claws. ಅಲಾರಾಮ್ ಅಂದರೆ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. he had just been sharpening his claws on the edge of the coconut shell. ಅಲ್ಲಿ ಏನೋ ಅವರು ಹಾಲು ಕುಡಿಲಿಕ್ಕೆ ಅಂತ ಒಂದು ಕೋಕೋನಟ್ ಶೆಲ್ ಇತ್ತಲ್ಲ ಇಟ್ಟಿತ್ತು. ಆ ಶೆಲ್, ಆ ಕೊಕೊನಟ್ ಶೆಲ್ಲಿಂದ ಅದು ತನ್ನ ಪಾಸ್ ಉಗುರಿರುತ್ತೆ, ಓಕೆ, ಮುಂದ್ಗಡೆಗೆ ಅದನ್ನು ಶಾರ್ಪ್ ಮಾಡ್ತಾ ಇದೆ. ಬಟ್ ವರ್ಸ್ ದ್ಯಾನ್ ರವಿ's awful ಉಫ್ ಎಕ್ ವಾಸ್ ಅ ಕ್ರೀಚ್. ಅಂದರೆ ಅವನು ಉಫ್ ಎಕ್ ಅಂತ ಜೋರಾಗಿ ಕಿರಿಸ್ತಾನಲ್ಲ, ಅದು ಆದ ತಕ್ಷಣ ದಟ್ ಟರ್ನ್ ಇನ್ ಟು ಎ ಕ್ರೀಚ್. ವಾಟ್ ಇಸ್ ಕ್ರೀಚ್? ಫ್ರಮ್ ದ ವಿಂಡೋ. ವಾಟ್ ಎ ವಿಯರ್ಡ್ ಸೌಂಡ್. ಇಫ್ ಮೃದು ವಾಸ್ startled, MP Kunai was frightened out of his wits, hair standing on end. He bounced up and scurried towards a bamboo tray of red chilies that had been set out to dry, trying to hide beneath it. He tipped a few chilies out over himself. Meow! He howled miserably. The creaking went on and on. What was that noise? Said Ruby. That's Lily learning to play the violin. Grunted Ruby. One more funny thing is happening. Okay, so how the story starts very interesting. Mrudu comes to her aunt's house. Allige bartare. Two cousins take her into the house and directly take her to the backyard to show one more new guest has come in the morning. That is small kitten, and the name given to kitten is Mahendra Barman. Pallava Kuna anta kottidare. And Ravi is overwhelmed with coming of that new guest. He simply go on relating stories with that of cat. Adu, it's a descendant of Pallava lion and the Egyptian cat, Rishi cat ಅಂತ ಹೇಳ್ತಾ ಇದ್ದಾನೆ. ಇದು ಹೇಳಬೇಕಾದ್ರೆ ಕ್ರೀಚ್ ಅಂದರೆ ಒಂದು ಕೆಟ್ಟ ಸ್ವರ ಬರುತ್ತೆ ಕಿಟಕಿಯಿಂದ, ಆಯಿತಾ? ವಾಟ್ ಎ ವಿಯರ್ಡ್ ಸೌಂಡ್. ಇಂಥ ಕೆಟ್ಟ ಸೌಂಡ್ ಬರ್ತಿದೆಯಲ್ಲ. ಇಫ್ ಮೃದು ವಾಸ್ ಸ್ಟಾರ್ಟೆಡ್ ಕನ್ಫ್ಯೂಸ್ಡ್, ಈ ಕಡೆ ಇವನು ಕಿರಿಸ್ತಿದ್ದಾನೆ, ಆ ಕಡೆ ಅದ್ಯಾವ ಸೌಂಡ್ ಅಪ್ಪ. ಆ್ಯಂಡ್ MP Kunai ವಾಸ್ ಫ್ರೈಟನ್ಡ್ ಔಟ್. ಇವನ್ ಆ ಬೆಕ್ಕಿ ಕೂಡ ಭಯ ಆಗುತ್ತೆ, ಯಾವ ಸೌಂಡ್ ಅಪ್ಪ ಕಿಟಕಿಯಿಂದ ಬರ್ತಿರೋದು.
ಔಟ್ ಆಫ್ ಹಿಸ್ ವಿಟ್ಸ್. ಅದಕ್ಕೆ ಭಯ ಆಗೋಯ್ತು ಆ ಬೆಕ್ಕಿ. ಹೇರ್ ಸ್ಟ್ಯಾಂಡಿಂಗ್ ಆನ್ ಎಂಡ್, ಎಲ್ಲ ಫರ್ಸ್ ಇದೆಯಲ್ಲ ಎಲ್ಲ ಇಟ್ಕೊಬಿಟ್ಟಿದೆ ಹೆಲ್ಕೊಂಡು, ಭಯ. ಹಿ ಬೌನ್ಸ್ಡ್ ಅಪ್, ಸಿಂಪ್ಲಿ ಜಂಪ್ಡ್ ಆ್ಯಂಡ್ ಸ್ಕರಿಡ್ ಟುವರ್ಡ್ಸ್. ಸ್ಕರಿಡ್ ಅಂದರೆ ಆ ಕಡೆ ಈ ಕಡೆ ಎಲ್ಲ ಕಡೆ ಕನ್ಫ್ಯೂಸ್ ಆಗಿ, ಬೆಕ್ಕು ಓಡಾಡೋದಿಲ್ಲ ಆ ಥರ, ಅಲ್ಲಿ ಎಲ್ಲ ಕಡೆ ಕನ್ಫ್ಯೂಸ್ ಆಗಿಬಿಡುತ್ತೆ ಹೋಗೋಕ್ಕೆ. ಸ್ಕರಿಡ್ ಟುವರ್ಡ್ಸ್ ಅ ಬ್ಯಾಂಬೂ ಟ್ರೇ. ಬ್ಯಾಂಬೂ ಟ್ರೇ ಒಂದು ಮರ ಉಪಯೋಗಿಸ್ತೀವಲ್ಲ ಅದು. ಬ್ಯಾಂಬೂ ಟ್ರೇ ಆಫ್ ರೆಡ್ ಚಿಲ್ಲೀಸ್ that had been set out to drink. ಆ ಮನೆಯ ಹಿಂದ್ಗಡೆಗೆ ಅಜ್ಜಿ ಒಂದು ಮರದಲ್ಲಿ, ಬ್ಯಾಂಬೂಲಿ ಮಾಡಿರೋ ಮರದಲ್ಲಿ ಮೆಣಸಿನ್ಕಾಯಿನ, ಕೆಂಪು ಮೆಣಸಿನ್ಕಾಯಿನ ಒಡೆದಕ್ಕಿಟ್ಟಿದ್ದಾರೆ. ಆ ಸೌಂಡ್ ಕೇಳಿದ ತಕ್ಷಣ ಅದು ಆ ಕಡೆ ಈ ಕಡೆ ಹೋಗಿ ಅಲ್ಲಿರೋ ಮೆಣಸಿನ್ಕಾಯಿ ಎಲ್ಲ ಚೆಲ್ಲಿ ಹಾಕ್ಬಿಡುತ್ತೆ. ಟ್ರೈಂಗ್ ಟು ಹೈಡ್ beneath it. ಆ ಮರದ ಕೆಳಗಡೆ ಬಚ್ಚಿಟ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಈ ಟಿಪ್ ದ ಫ್ಯೂಚರ್ ಇಸ್ ಓವರ್. ಟಿಪ್ ಕೆಲವೆಲ್ಲ ತನ್ನ ಮೇಲೆ ಹಾಕೊಂಡ್ಬಿಡುತ್ತೆ ಮೆಣಸಿನ್ಕಾಯಿ. ಈ ಹೌಡ್ ಮಿಸರೇಬಲ್. ಯಾವಾಗ ಖಾರ ಹಾಕ್ಕೊಳ್ಳುತ್ತಲ್ಲ ಅದು ತುಂಬ ದುಃಖ, ಅಂದರೆ ಅಯ್ಯೋ ಪಾಪ ಅನ್ನೋ ಥರ ಸೌಂಡ್ ಮಾಡುತ್ತೆ. ದ ಕ್ರೀಚಿಂಗ್ ವೆಂಟ್ ಆನ್ ಆ್ಯಂಡ್ ಆನ್. ಇಟ್ಸ್ ಕಂಟಿನ್ಯೂಡ್. ಮತ್ತೆ ಸೌಂಡ್, ಕುಯ್ಯೋ ಸೌಂಡ್ ಕೇಳಿಸ್ತಾನೇ ಇದೆ. ವಾಟ್ಸ್ ದಟ್ ವಾಯ್ಸ್? ಯಾರು, ಏನು ವಾಯ್ಸ್ ಅದು ಇಷ್ಟು ಕೆಟ್ಟದಾಗಿದೆಯಲ್ಲ? ದಟ್ಸ್ ರಿಲಿ ಲರ್ನಿಂಗ್ ಟು ಪ್ಲೇ ದ ವಯಲಿನ್. ಗ್ರೌಂಡೆಡ್ ರವಿ. ಆ ರವಿದ ಕೆಟ್ಟ ಧ್ವನಿ ಮಾಡಿಕೊಂಡು ಆ ಲಿಲ್ಲಿ ವಯಲಿನ್ ಕಲ್ತ್ಕೊತಿದ್ದಾಳೆ, ಅದಕ್ಕೆ ಸೌಂಡ್ ಬರ್ಚುವಸು ಅಂತ ಹೇಳ್ತಾರೆ. ಶಿ ವಿಲ್ ನೆವರ್ ಲರ್ನ್ ಅ ಥಿಂಗ್. ಅವ್ಳು ನಿಜವಾಗ್ಲೂ ಆ ಥಿಂಗ್ಸ್ ಬರೋದೇ ಇಲ್ಲ ಅವಳು. ದ ಮ್ಯೂಸಿಕ್ ಮಾಸ್ಟರ್ ಜಸ್ಟ್ ಗೋಸ್ ಆನ್ ಪ್ಲೇಯಿಂಗ್ ಲೈಕ್ ಎ ಟ್ರೈನ್, ರಿಸಿಂಗ್ ಆನ್. ಅವಳಿಗೆ ನಿಜವಾಗ್ಲೂ ಅವಳಿಗೆ ವಯಲಿನ್ ಬರೋಲ್ಲ. ದ ಮ್ಯೂಸಿಕ್ ಮಾಸ್ಟರ್, ಒನ್ ಹೂ ಟ್ಯೂಟರ್, ಒನ್ ಹೂ ಕಮ್ಸ್ ಟು ಟೀಚರ್, ಯಾರು ಬರ್ತಾರಲ್ಲ ಸುಮ್ಮನೆ ನುಡ್ಸ್ಕೋತ ಹೋಗ್ತಾರೆ. ಯಾವ ಥರ? ಲೈಕ್ ಯಾವ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಹೇಗೆ ಹೇಳ್ಕೊಡ್ತಾರಂತೆ? ಅ ಟ್ರೈನ್ ವಿಸಿಂಗ್ ಆನ್. ಹೇಗೆ ಒಂದು ಟ್ರೈನ್ ಚಿಕ್ಕ ಹೋಗುತ್ತಲ್ಲ ಅದೇ ಥರ ನುಡ್ಸ್ಕೊಂಡು ಹೋಗ್ತಾರೆ. ವೈ ಲಲ್ಲೀಸ್ ಆಲ್ ದ ಟೈಮ್ ದಿ ರೇಲಿಂಗ್. ಅವ್ರು ನುಡ್ಸ್ಕೊಂಡು ಹೋಗ್ತಾರೆ. ಇವರು ಟಿ ರೇಲ್ ಅಂತಂದರೆ ಆ ರೇಲಿಂಗ್ ಹೋಗೋದು ಯಾವಾಗಲೂ ಕೆಳಗೆ ಬರ್ತಾರೆ, ಅಂದರೆ ಸರಿಯಾಗಿ ನುಡ್ಸಲ್ಲ. ಗೋಯಿಂಗ್ ಕಂಪ್ಲೀಟ್ಲಿ ಆಫ್ ಟ್ರ್ಯಾಕ್. ಅವ್ರು ನುಡಿಸ್ತಾರೆ, ಇವ್ರಿಗೆ ನುಡ್ಸೋಕ್ಕೆ ಬರಲ್ಲ, ಆಫ್ ಟ್ರ್ಯಾಕ್, ಕೆಟ್ಟದಾಗಿ ನುಡಿಸ್ತಾಳೆ ಅಂತ ರವಿ ಬೇಜಾರಾಗಿರ್ತಾರೆ. ಓಕೆ, ವೆರಿ ಬ್ಯೂಟಿಫುಲ್ ಆ್ಯಂಡ್ ಫನಿ, ಫುಲಿ ಹ್ಯೂಮರಸ್, ತುಂಬ ಹ್ಯೂಮರಸ್ ಆಗಿದೆ. ಓಕೆ, ನೀವು ಈ ಚಾಪ್ಟರ್ನ ಫಸ್ಟ್ ರೀಡ್ ದ ಎಂಟೈರ್ ಚಾಪ್ಟರ್ ಆ್ಯಂಡ್ ಅಂಡರ್ಲೈನ್ ಆಲ್ ಡಿಫಿಕಲ್ಟ್ ವರ್ಡ್ಸ್. ಓಕೆ, ತುಂಬ ಚೆನ್ನಾಗಿದೆ. ವೆರಿ ಬ್ಯೂಟಿಫುಲ್ ಪಾರ್ಟ್ ಇಸ್ ಹೌ ರವಿ connects that cat to Pallavas and Egyptian cat god. ಅಂದರೆ ಈಸ್ ಸೋ ಪರ್ಟಿಕ್ಯುಲರ್ ಬಟ್ ಹಿಸ್ಟ್ರಿ, ಅಂದರೆ ಸ್ವಲ್ಪ ಹಿಸ್ಟ್ರಿ ನಾಲೆಜ್ ಇದೆ ಅವ್ನಿಗೆ. ಆ ಹೆಸರಿಟ್ಟಿರೋದು, ಆ ಹಿಸ್ಟ್ರಿ ಹೇಳೋದು, ರಿಮೆಂಬರಿಂಗ್ ವಿಸಿಟಿಂಗ್ ಎ ಹಿಸ್ಟಾರಿಕಲ್ ಪ್ಲೇಸ್, ಒಂದು ಹಿಸ್ಟಾರಿಕಲ್ ಪ್ಲೇಸಲ್ಲಿ ಹೋಗಿರ್ತಾನೆ, ಆ ಗಮನಿಸಿರ್ತಾನೆ, ಅದನ್ನು ಅದಕ್ಕೆ ಕನೆಕ್ಟ್ ಮಾಡ್ತಾನೆ. ಎಷ್ಟು ಹ್ಯೂಮರಸ್ ಆಗಿದೆ. ಎಲಾಂಗ್ ವಿತ್ ದ್ಯಾಟ್ ಇಸ್ ಸೋ ಸೌಂಡ್ ಇನ್ ಹಿಸ್ಟ್ರಿ. ಎಷ್ಟು ಹಿಸ್ಟ್ರಿಯಲ್ಲಿ ಅವನಿಗೆ ಐಡಿಯಾ ಇದೆ, ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅವನಿಗೆ, ಅದು ಇಂಪಾರ್ಟೆಂಟು. ಬಟ್ ವೆರಿ ಹ್ಯೂಮರಸ್, ತುಂಬ ಚೆನ್ನಾಗಿದೆ, ಹ್ಯೂಮರಸ್ ಆಗಿದೆ. ಓಕೆ, read the entire chapter, The Gift of Chappals. Let me continue the second part in the next class. Okay, keep reading and enjoy your